ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ದೇವರಿಗಾಗಿ ಓಡುವುದು ಮತ್ತು ನಡೆಯುವುದು, ಅದರಿಂದ ಉಂಟಾಗುವ ಲಾಭಗಳು. ಈ ಪ್ರಸಂಗವನ್ನು ನಮ್ಮ ಸಭೆಯಲ್ಲಿ ಮಾಡಿರ್ತೇನೆ. ಇದು ನಿಮಗೆ ಬಹಳ ಆಶೀರ್ವಾದವಾಗಿರುತ್ತೆ. ದಯವಿಟ್ಟು ನೋಡ್ರಿ, ಕೇಳಿಸ್ಕೊಳ್ರಿ, ಆನಂದಿಸ್ರಿ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಪ್ರಿಯ ದೇವರ ಮಕ್ಕಳೇ, ಹ್ಯಾವ್ ಸೀರಿಯಸ್ ಪ್ರೇಯರ್ ಲೈಫ್. ರ್ಯಾಡಿಕಲ್ ಪ್ರೇಯರ್ ಇರಬೇಕು ನಮಗೆ, ಸರಿನಾ? ಅದು ಎರಡು. ಯು ವಿಲ್ ಗೆಟ್ ಇಮ್ಮಿಡಿಯೇಟ್ ಆನ್ಸರ್. 3-4ನೇ ವಚನ ಓದೋಣ. ದಯವಿಟ್ಟು ಈ ಕಡೆ ಓದ್ತೀಯಮ್ಮ, ಓದಮ್ಮ. ಓದಮ್ಮ. ನೀನು ಓದಿದ್ಮೇಲೆ ಕೀರ್ತಿ ಓದ್ತೀಯಾ? ಓದಮ್ಮ. ನನ್ನನ್ನು ಸಮುದ್ರದ ಉದರದಲ್ಲಿ ಯೋನ 2:3-4 ಓದಮ್ಮ. ನನ್ನನ್ನು ಸಮುದ್ರದ ಉದರದಲ್ಲಿ ಅಗಾಧ ಸ್ಥಳದಲ್ಲಿ ಎಸೆದು ಬಿಟ್ಟಿದ್ದೀಯಲ್ಲ. ಪ್ರವಾಹವು ನನ್ನನ್ನು ಸುತ್ತಿಕೊಂಡಿತು. ಲೆಕ್ಕವಿಲ್ಲದ ನಿನ್ನ ಅಲೆಗಳು ತೆರೆಗಳು ನನ್ನ ಮೇಲ್ಗಡೆ ಹಾದು ಹೋಗುತ್ತಿದ್ದವು. ನಿನ್ನ ಸಾನ್ನಿಧ್ಯದಿಂದ ಬಿಸಾಡಿ ಬಿಟ್ಟಿದ್ದೇನೆ ಅಂದುಕೊಂಡೆನು. ಆದರೂ ನಿನ್ನ ಪರಿಶುದ್ಧಾಲಯವನ್ನು ಪುನಃ ದರ್ಶನ ಮಾಡುವೆನು. ಸರಿ, ಮೂರನೇದಾಗಿ ದೇವರೊಂದಿಗೆ ನಡೆದ್ರೆ, ದೇವರೊಂದಿಗೆ ಓಡಿದ್ರೆ ನಮಗಾಗುವಂಥ ಒಂದು ರಿಸಲ್ಟು ಏನಂತಂದರೆ, ಯು ವಿಲ್ ಗೆಟ್ ಡಿಸೈರ್ ಟು ಗೋ ಟು ಚರ್ಚ್ ರೆಗ್ಯುಲರ್ಲಿ ಆ್ಯಂಡ್ ಹ್ಯಾವ್ ಫೇತ್. ನನಗೆ ನಿನಗೆ ನಿಯಮಿತವಾಗಿ ಚರ್ಚ್ಗೆ ಹೋಗಬೇಕೆಂಬ ಬಯಕೆ ಮತ್ತು ನಂಬಿಕೆ ಉಂಟಾಗ್ತದೆ. మాకు క్రమం తప్పకుండా సభ్యకి పోయేదానికి ఒక విశ్వాసం వస్తుంది మాకి, లేదంటే ఆశ ఉండేలే మాకి. ನೀವು ನೋಡ್ರಿ, ಇವನಿಗೆ ಎಸೆದು ಬಿಟ್ಟಂಗಿತ್ತು, ಸುತ್ತಕೊಂಡಂಗಿತ್ತು ಪ್ರಾಬ್ಲಮ್. ಇವನ ಪ್ರಾಬ್ಲಮ್ಗೆ ಲೆಕ್ಕಗಳೇ ಇಲ್ಲ, ಆ ಥರ ಅಲೆಗಳು ತೆರೆಗಳಿತ್ತು. ಆದರೆ ಅವನೊಂದು ಅಂದ್ಕೊಂಡಿದ್ದ, ದೇವರೇ ನಿನ್ನ ಸಾನ್ನಿಧ್ಯದಿಂದ ನನ್ನೇನೋ ಬಿಸಾಡ್ಬಿಟ್ಟಿದೆಯೇನೋ. ಬಟ್ ಹಿ ಕಾಟ್ ಹೋಲ್ಡ್ ಆಫ್ ಗಾಡ್ಸ್ ಪ್ರೆಸೆನ್ಸ್. ದೇವ್ರನ್ನ ಹಿಡಿದುಬಿಟ್ಟ, ದೇವ್ರ ಪಾದ ಹಿಡಿದುಬಿಟ್ಟ. ನಿನ್ನ ಪರಿಶುದ್ಧಾಲಯ ಬೇಕು ಎಂಬುದಾಗಿ ಅವನು ಹಿಡಿದಾಗ ದೇವರು ಅವನಿಗೆ ಅದ್ಭುತ ಮಾಡಿದ್ರು. ಕೆಲವರಿಗೆ ಚರ್ಚಿಗೆ ಬರೋಕ್ಕೆ ಆಸೆ ಇಲ್ಲ, ಬಂದೂ ಇಲ್ಲ. ಕೆಲವರು ಬರದೇ ಇದ್ದವ್ರಿಗೆ ಹೇಳ್ತಾ ಇದ್ದೀನಿ, ಬಂದಿರೋರಿಗೆ ಹೇಳ್ತಾ ಇಲ್ಲ ನಾನು. ಬಟ್ ಒಂದು ವೇಳೆ ನಿನಗೆ ನನಗೆ ಆ ಥರ ಬಂದರೆ ಪ್ಲೀಸ್ ಬಿ ಕೇರ್ಫುಲ್. ದೇವರೊಂದಿಗೆ ನೀನು ನಡೆದ್ರೆ ನಿನಗೆ ಚರ್ಚ್ಗೆ ತಪ್ಪಿಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ಅನ್ಲೆಸ್ ನಿಂಗೆ ಬೆಡ್ಡಿಂದ ಮೇಳಕ್ಕೆ ಎದ್ದೊಳಕ್ಕಾಗ್ತಾ ಇಲ್ಲ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದೆಯಾ, ಅಥವಾ ನೀನು ಯಾವುದೋ ಬೇರೆ ಊರಿಗೆ ಹೋಗಿದೆಯಾ, ಅಲ್ಲಿ ಚರ್ಚ್ಗೆ ಹೋಗೋಕ್ಕೆ. ಒಟ್ಟಿನಲ್ಲಿ ಆ ಬೇರೆ ಊರಿಗೆ ಹೋಗಿದ್ರೂ ಸಹ ನಿನಗೆ ಚರ್ಚ್ ತಪ್ಪಿಸ್ಕೊಳ್ಳೋಕ್ಕೆ ನಿನಗೆ ಆಸೆ ಬರಲ್ಲ, ಚರ್ಚ್ಗೆ ಬರೋಕ್ಕೆ ನಿನಗೆ ಆಸೆ ಬರುತ್ತೆ. ಅರ್ಥ ಆಯ್ತಮ್ಮ? ಕಷ್ಟ ಇದೆ. ಸಿ, ಯಾರಿಗಿಲ್ಲ ಕಷ್ಟ? ನನಗೂ ಕಷ್ಟ ಇದೆ. ನಾನು ಇಲ್ಲಿ ನೋಡೋಕ್ಕೆ ನಗ್ನಗ್ತಾ ಇರ್ತೀನಿ, ಬಟ್ ಆದರೆ ನಿಮ್ಮ ಥರ ನಾನು ಮಾನವನೇ. ಆ್ಯಂಡ್ ಐ ಹ್ಯಾವ್ ಪ್ರಾಬ್ಲಮ್ಸ್ ಆ್ಯಂಡ್ ಡಿಫಿಕಲ್ಟೀಸ್. ನನಗೂ ಪ್ರಾಬ್ಲಮ್ ಡಿಫಿಕಲ್ಟೀಸ್ ಇದೆ, ಆ್ಯಂಡ್ ಇಲ್ಲಿರೋ ಎಲ್ಲರಿಗೂ ಇದೆ. ಬಟ್ ಚರ್ಚ್ಗೆ ಬರೋಕ್ಕೆ ಆಸೆ ತಪ್ಪಬಾರ್ದು, ಭಯಕ್ಕೆ ತಪ್ಪಬಾರ್ದು. ಅನ್ಲೆಸ್ ಕಾಯಿಲೆನಾ, ಎದ್ದೊಳಕ್ಕಾಗಲ್ವ, ಆಸ್ಪತ್ರೆಗೆ ಅಡ್ಮಿಟ್ ಆಗಿದೆಯಾ, ದಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಆವಾಗ ಯೇಸ್ವಾಮಿನೇ ಅಲ್ಲಿ ಬರ್ತಾರೆ. ಯಾಯಿರನ ಮನೆಗೆ ಅಲ್ಲೇ ಹೋದ್ರು ಏಸಪ್ಪ, ಯಾಕಂದರೆ ಬರೋಕ್ಕಾಗಿಲ್ಲ ಅವರು, ಅದಕ್ಕೆ ಏಸಪ್ಪ ಅಲ್ಲಿಗೆ ಹೋದರು. ಯಾಕಂದ್ರೆ ಬಿದ್ದುಕೊಂಡು ಎಷ್ಟೋ ಜನ ಇವತ್ತು ಚರ್ಚ್ಗೆ ತಪ್ಪಿಸ್ಕೊಳ್ಳೋಂಥ ಭಾಳ ಜನ ಇವತ್ತಿದ್ದಾರೆ. ಸೊ ಸ್ಯಾಡ್ ಟು ಸೇ, ಸಿಟಿ ಬಿಲೀವರ್ಸ್ ಆರ್ ಕ್ಯಾಶುವಲ್. ಅನೇಕ ಸಿಟಿ ಬಿಲೀವರ್ಸಲ್ಲಿ ನೀವಲ್ಲ, ಹಂಗೆ ನೀವು ಇದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ಆ ಥರ ಏನಾದರೂ ಯಾರಿಗಾದ್ರೂ ಇದೆಯಾ, ಅಥವಾ ಯಾರಿಗಾದ್ರೂ ಇದೆಯಾ ಹೊರಗಡೆ ಈ ಯೂಟ್ಯೂಬಲ್ಲಿ ಕೇಳಿಸ್ತಾ ಇಟ್ಕೊಳ್ಳೋರಿಗೆ, ಅಥವಾ ಯಾರಾದರೂ ನಿಮ್ಮ ರಿಲೇಷನ್ಸೇ ಇಲ್ಲಿ ವಿಶ್ವಾಸಿಗಳಿದ್ದಾರಾ ಆ ಥರ? ಇಟ್ಸ್ ರಾಂಗ್. ಇಫ್ ಯು ಸೇ ವಿಶ್ವಾಸಿ, ಅನ್ಲೆಸ್ ದೇರ್ ಇಸ್ ಎಮರ್ಜೆನ್ಸಿ, ಯು ಹ್ಯಾವ್ ಟು ಕಮ್ ಟು ಚರ್ಚ್. ನೀನು ಚರ್ಚ್ಗೆ ಬರಲೇಬೇಕು. ದೇವರ ಸಾನ್ನಿಧ್ಯ ನೋಡಿ, ಅವನಲ್ಲಿ ನನಗೆ ಸಾನ್ನಿಧ್ಯದಿಂದ ಎಸೆದು ಬಿಡಲ್ಪಟ್ಟಿದ್ದೇನೋ ಅಂತ ಅಂದ್ಕೊಂಡ್ರು, ನಿನ್ನ ಪರಿಶುದ್ಧಾಲಯವನ್ನು ಪುನಃ ದರ್ಶನ ಮಾಡ್ತೇನೆ. ಆಲಯ, ಐ ವಿಲ್ ಕಮ್ ಟು ಚರ್ಚ್. ಸೊ ಅರ್ಥ ಮಾಡ್ಕೊಳ್ರಿ, ದೇವರೊಂದಿಗೆ ನಡೀತಾ ಇದ್ದೀರೋ ಇಲ್ವೋ ಎಂಬುದಾಗಿ. ಇಟ್ಸ್ ಎ ಸೀರಿಯಸ್ ಬೈಬಲ್. ಐ ಆಮ್ ಪ್ರೀಚಿಂಗ್ ಫ್ರಮ್ ದ ಬೈಬಲ್. ನೀನು ಹಿಡಿದಿರೋ ಬೈಬಲ್ನಿಂದಲೇ ನಾನು ನೀನು
ಕೇಳಿಸ್ಕೊಳ್ತಾ ಇದ್ವಿ ಸತ್ಯನ. ಸೊ ಯಾರಾದರೂ ఆ భయಕ್ಕೆ నిమ్మల్ని ఇల్వా చర్చ్ బిడు ఏం పోతే పోని పర్వాలేదు ఇప్పుడు పోకుండా ఉంటే ఏం ప్రాబ్లం లేదు అనేవాళ్ళు ఎవరన్నా ఉండారా ఇక్కడ? ಯಾರಾದರೂ ಇದ್ದೀರಾ? ಸಾರಿ ಒಂದೇಳ ನೀನು ವಿಶ್ವಾಸಿನಾ ಅನ್ನೋದೊಂದು ಪ್ರಶ್ನೆ ನಿನಗೆ ಬರುತ್ತೆ. ಸರಿಪಡಿಸ್ಕೊ ಪ್ಲೀಸ್, ಸರಿಪಡಿಸ್ಕೊ. ಯಾರೇ ಇರ್ಬೋದು, ಯು ಹ್ಯಾವ್ ಟು, ನೀ ಸರಿಪಡಿಸ್ಕೊಳ್ಬೇಕು. ಮೊನ್ನೆ ಒಂದು ಪಾಸ್ಟ್ರು ಬಂದಿದ್ದರು, ಅವರು ಹೇಳ್ತಾ ಇದ್ರು ಅವರು ಹೆಂಡತಿಗೆ ಏನೋ ಪ್ರಾಬ್ಲಮ್ ಆದರೂ ಸಹ ಅವರು ಬಂದರು ಪ್ರಾರ್ಥನೆಗೆ. ಅದು ಹೆಂಗೆ ಬಂದ್ರಿ ಪಾಸ್ಟ್ರು ಅಂದರೆ, ನಾನು ಬರಬೇಕಪ್ಪ ಹಂಗನ್ಬಿಟ್ಟು ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಬರದೇ ಇರೋಕ್ಕಾಗುತ್ತಾ? ನನಗೆ ಪ್ರಾಬ್ಲಮ್ ಇಲ್ವಲ್ಲ, ಬಂದೇ ಅದು. ಸೊ ಪ್ರಿಯ ದೇವರ ಮಕ್ಕಳೇ, ವೆರಿ ಸೀರಿಯಸ್ ಅಬೌಟ್ ಚರ್ಚ್. ಪರಿಶುದ್ಧಾಲಯದ ಬಗ್ಗೆ ಸೀರಿಯಸ್ ಆಗಿರ್ರಿ. ಚರ್ಚು ನೀನು ತಪ್ತೀಯಾ, ಪ್ರತಿದಿನ ದೇವರೊಂದಿಗೂ ನೀನು ತಪ್ಪಿಸ್ಕೊಳ್ತೀಯ, ದೆನ್ ಯು ವಿಲ್ ವಾಕ್ ಫಾರ್. ದೇವರಿಂದ ದೂರ ಓಡಿ ಹೋಗ್ತೀಯ. ಭಾಳ ಹುಷಾರಾಗಿ ನಾನು ನೀನಿರಬೇಕು. ಪ್ರಿಯರೇ, ನಾನು ನಂಬ್ತೀನಿ ಈ ಸಂದೇಶದ ಮೂಲಕವಾಗಿ ನೀವು ಆಶೀರ್ವದಿಸಲ್ಪಟ್ಟಿದ್ದೀರೆಂಬುದಾಗಿ. ಕರ್ತನು ಖಂಡಿತವಾಗಿ ನಿಮ್ಮನ್ನು ಬಲಪಡಿಸಲಿ, ಆಶೀರ್ವಾದ ಮಾಡಲಿ. ದೇವರೊಂದಿಗೆ ನಡೆಯುವುದಕ್ಕೆ, ಓಡುವುದಕ್ಕೆ ತೀರ್ಮಾನ ಮಾಡಿರಿ. ಪ್ರಾರ್ಥಿಸೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದ ದೇವರೇ, ಇವತ್ತು ದೇವರೊಂದಿಗೆ ನಡೆಯುವುದು ಮತ್ತು ಓಡುವುದರ ಕುರಿತು ನಾವು ಪ್ರಸಂಗವನ್ನು ಕೇಳಿಸಿಕೊಂಡಿದ್ದೇವೆ. ಯಾರ್ಯಾರು ಇವತ್ತು ಕಾಯಿಲೆ, ವೇದನೆ, ದುಃಖದಲ್ಲಿದ್ದಾರೋ ಯೇಸುವಿನ ನಾಮದಲ್ಲಿ ಆ ನೊಗಗಳೆಲ್ಲ ಅವರ ಜೀವನದಲ್ಲಿ ಮುರಿಯಲ್ಪಡಲಿ. ಅವ್ರನ್ನ ಆಶೀರ್ವಾದ ಮಾಡು, ಅವರಿಗೆ ಬಿಡುಗಡೆ ಕೊಡು, ಅವ್ರನ್ನ ಬಲಪಡಿಸು. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಂಡ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೆನ್. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡಲ್ಲ. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈಬಿಡೆನು ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈಬಿಡೆನು, ನಾ ಕೈಬಿಡೆನು ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು. ನಾ
ಕಾಡಲಾರೆ ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ.